ನೆನೆ ಸಂಜೆ 4:20 ಸುಮಾರಿಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತಹ ಬೆಂಕಿ ದುರಂತ ಪ್ರಕರಣ ಇಬ್ಬರ ಸಜೀವ ದಹನವನ್ನ ಪಡೆದುಕೊಂಡಿದೆ. ಮನೆಯಲ್ಲಿದ್ದ 2 ಸಿಲಿಂಡರ್ ಸೇಫ್ ಆಗಿದೆ. ಹಾಗಾದ್ರೆ ಕಾರಣ ಏನು ಈ ಬೆಂಕಿ ಅವಘಡಕ್ಕೆ? ಹಾಗಾದ್ರೆ ನಿನ್ನೆ ನಡೆದ ಆ ದೊಡ್ಡ ಪ್ರಮಾಣದ ಬೆಂಕಿ ದುರಂತಕ್ಕೆ ಕಾರಣ ಸಿಲಿಂಡರ್ ಸ್ಫೋಟ ಆಗಿದ್ದಲ್ವಾ, ಗ್ಯಾಸ್ ಲೈನ್ ಲೀಕ್ ಆಗಿದ್ದಲ್ವಾ? ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಮನೆಯಲ್ಲಿದ್ದಂತಹ 2 ಸಿಲಿಂಡರ್ಗಳು ಕೂಡ ಸೇಫ್ ಆಗಿದೆ. ಉಳಿದಂತಹ ವಸ್ತುಗಳೆಲ್ಲ ಕರಕಲಾಗಿದೆ, ಆದ್ರೆ ಸಿಲಿಂಡರ್ ಇಸ್ ಸೇಫ್. ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಹಾಗಾದ್ರೆ ಈ ಅವಘಡಕ್ಕೆ ಏನ್ ಕಾರಣ? ಎಲೆಕ್ಟ್ರಿಕ್ ಐಟಮ್ ಏನಾದ್ರೂ ಕಾರಣ ಆಯ್ತಾ? ಅದು ಮೊಬೈಲ್ ಚಾರ್ಜ್ ಆಗಿರೋ ವಿಚಾರ ಆಗಿರ್ಬೋದು, ಅಥವಾ ಮನೆಯಲ್ಲಿರೋ UPS ಆಗಿರ್ಬೋದು, ಕರೆಂಟ್ ಹೋದ ತಕ್ಷಣ ಹೆಲ್ಪಿಗೆ ಬರುತ್ತೆ, ಸಹಾಯಕ್ಕೆ ಬರುತ್ತೆ ಅಂತ ಹಾಕ್ಸೋ UPS ಆಗಿರ್ಬೋದು. ಈ ರೀತಿಯ ಒಂದು ವಸ್ತುಗಳಿಂದ ಏನಾದ್ರೂ ಆಗಿದ್ಯಾ ಅನ್ನೋ ಅನುಮಾನ ಈಗ ದಟ್ಟುವಾಗಿ ಕಾಡ್ತಾ ಇದೆ. ಜ್ವಾಲೆ ಹೆಚ್ಚಾದ ಕಾರಣ UPS ಕೂಡ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾವುದು ಚಿಕ್ಕ ಪುಟ್ಟದ್ರಿಂದ ಆಗಿರುವಂತಹ ಅವಘಡ ಅಲ್ಲ ಅಂತ ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದ್ದು. ಹಾಗಾದ್ರೆ ಗ್ಯಾಸ್ ಲೈನ್ ಗ್ಯಾಸ್ ಲೈನ್ ಪೈಪ್ ಏನಿರುತ್ತೆ ಅದು ಲೀಕ್ ಆಗಿರೋದು ಅಲ್ವಾ? ಹಾಗಾದ್ರೆ ಹಲವಾರು ಪ್ರಶ್ನೆಗಳು, ಜೊತೆಗೆ ಏನ್ ಬೇಕಾದ್ರೂ ಆಗಿರ್ಬೋದು, ಏನ್ ಕಾರಣ ಬೇಕಾದ್ರೂ ಆಗಿರ್ಬೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಎಸ್, ನಾವು ಹಿಂದೆ ಕೂಡ ಮಾತಾಡ್ತಾ ಇದ್ವಿ, ಈ ಒಂದು ಬೆಂಕಿ ಅವಘಡಕ್ಕೆ ಏನ್ ಬೇಕಾದ್ರೂ ಕಾರಣ ಆಗಿರ್ಬೋದು. ಬಟ್ ಬಹುಶಃ ಇವತ್ತು ತಂಡಗಳು ಬಂದು ಭೇಟಿಯನ್ನ ಕೊಟ್ಟ ನಂತರ ಏನಾಗಿದೆ ಆ ಮನೆಯಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಕಾಣುತ್ತಲ್ವಾ? ಖಂಡಿತವಾಗ್ಲೂ ವಿದ್ಯಾ, ಯಾಕಂತ ಹೇಳಿದ್ರೆ 10 ಗಂಟೆಯ ನಂತರದಲ್ಲಿ 4 ತಂಡಗಳು ಬರುವಂಥದ್ದು. ಮೊದಲಿಗೆ FSL ಇರ್ಬೋದು, ಜೊತೆಗೆ ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್ ತಂಡ, ಬೆಸ್ಕಾಂ ಟೀಮ್ ಒಂದು ಜೊತೆಗೆ ಇವ್ರ ಜೊತೆ ಬರುವಂಥದ್ದು, ಜೊತೆಗೆ ಅವರ ಜೊತೆ ಪೊಲೀಸರ ಒಂದು ತಂಡ, ಜೊತೆಗೆ ಅಗ್ನಿಶಾಮಕ ದಳದ ಒಂದು ತಂಡ ಇವತ್ತು ಘಟನೆ ನಡೆದಿರುವಂತಹ ಜಾಗಕ್ಕೆ 10 ಗಂಟೆಯ ನಂತರದಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಬಹಳ ಒಂದು ರೀತಿಯಾದಂಥ ಕ್ವಶನ್ ಮಾರ್ಕ್ ಆಗಿದೆ ಈ ಒಂದು ಪ್ರಕರಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ಬೆಂಕಿ ಮೊದಲ ಕಿಡಿ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ನಿನ್ನೆ ಪ್ರಾರಂಭದಲ್ಲಿ ಯಾವಾಗ ಏಕಾಏಕಿ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹರಡುತ್ತೆ, ಆದರೆ ಬೆಂಕಿ ಯಾವ ಮೂಲದಿಂದ ಬಂದಿದೆ ಅನ್ನೋದು ಮಾತ್ರ ಕ್ಲಾರಿಫೈ ಆಗೋದಿಲ್ಲ. ಕಾರಣ ಇಷ್ಟೇ, ಕೆಲವೊಂದಷ್ಟು ಊಹಾಪೋಹಗಳು, ಅಂದರೆ ಗ್ಯಾಸ್ ಪೈಪ್ ಏನಿದೆ ಅದು ಲೀಕೇಜ್ ಆಗಿರ್ಬೋದು ಅನ್ನುವಂತಹ ಕೆಲವೊಂದಷ್ಟು ಊಹಾಪೋಹಗಳು ಹೆಚ್ಚಾಗುತ್ತೆ. ಜೊತೆಗೆ ಮನೆಯಲ್ಲಿದ್ದಂಥ ಕೆಲವೊಂದಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಸಹ ಬೆಂಕಿಗೆ ಕಾರಣ ಆಗಿರ್ಬೋದು ಅನ್ನುವಂಥದ್ದು ಪ್ರಾಥಮಿಕ ಮೂಲಗಳ ಮಾಹಿತಿ ಅಂತ ಹೇಳಿದ್ರೆ, ಪೊಲೀಸ್ ಮೂಲಗಳ ಮಾಹಿತಿಯಿಂದ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಬೆಂಕಿ ಅವಘಡ ಸಂಭವಿಸುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲವೊಂದಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳು ರನ್ನಿಂಗ್ ಅಲ್ಲಿ ಇದ್ವು. ಟಿವಿ ಇರ್ಬೋದು, ಜೊತೆಗೆ ಮೊಬೈಲ್ ಚಾರ್ಜಿಂಗ್ ಇರ್ಬೋದು, UPS ಇರ್ಬೋದು, ಈ ರೀತಿಯಾದಂತಹ ಕೆಲವೊಂದಷ್ಟು ಸಾಧ್ಯತೆ ಇರುವಂತಹ ಘಟನೆಗಳು ಆ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ಅನ್ನುವಂಥದ್ದು ಸದ್ಯ ಇರುವಂತಹ ಮಾಹಿತಿ. ಈ ನಿಟ್ಟಿನಲ್ಲಿ ಸಹ ಈಗಾಗಲೇ ಇವತ್ತು ತಂಡಗಳು ಏನು ಭೇಟಿ ನೀಡ್ತಾ ಇದ್ದಾವೆ, ಪೊಲೀಸ್ ತಂಡ ಇರ್ಬೋದು, FSL ಇರ್ಬೋದು, ಜೊತೆಗೆ ಬೆಸ್ಕಾಂ ಅಗ್ನಿಶಾಮಕ ದಳ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿನ್ನೆ ಘಟನೆಗೆ ಕಾರಣ ಏನು ಅನ್ನೋದನ್ನ ಪ್ರಾಥಮಿಕವಾಗಿ ತನಿಖೆ ಮಾಡುವಂಥ ಕೆಲಸಗಳಾಗುತ್ತೆ. ಆ ನಂತರದಲ್ಲಿ ತನಿಖೆಯ ನಂತರ ಏನಾಗಿದೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ಗೊತ್ತಾಗುವಂಥದ್ದು. ಅಲ್ಲಿವರೆಗೂ ಸಹ ತನಿಖೆ ರಿಸಲ್ಟ್ ಬರೋವರೆಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿ ಉಳಿಯೋದಂತೂ ಸ್ಪಷ್ಟ. ಅದೇ ರಾಘು ಹೇಳ್ತಾರಲ್ಲ, ನಮ್ಮ ಟೈಮ್ ಕೆಟ್ಟಾಗ ಹಾವು ಕೂಡ ಹಗ್ಗವಾಗಿ ಪರಿಣಮಿಸುತ್ತೆ ಅಂತ. ಇನ್ ಕೇಸ್ ಯಾವುದೋ ಚಾರ್ಜರ್ ಇಂದಾನೋ ಅಥವಾ UPS ಆಗಿರ್ಲಿ, ಬಟ್ ಇಷ್ಟೊಂದು ದೊಡ್ಡ ಪ್ರಮಾಣ ಆಗೋ ತನಕ ಅವರಿಬ್ರು ಮನೆಯಲ್ಲೇ ಹೇಗಿದ್ರು? ಹಾಗಾದ್ರೆ ಅವ್ರಿಗೆ ಮುನ್ಸೂಚನೆನೇ ಸಿಗ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುತ್ತಲ್ವಾ ರಾಘು? ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹರಡಿದೆ ಅಂತಂದ್ರೆ ಪ್ರಾರಂಭದಲ್ಲಿ ಬಾಗಿಲ ಹಂತದಲ್ಲೇ ಬೆಂಕಿ ಹರಡಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಯಾಕಂತ ಹೇಳಿದ್ರ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಬೆಂಕಿ ಹರಡಿರೋದ್ರಿಂದ ಮನೆಯಿಂದ ಆಚೆ ಬರಲಿಕ್ಕೆ ಅವರಿಬ್ಬರಿಗೂ ಸಹ ಸಾಧ್ಯವಾಗಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬಾಗಿಲ ಬಳಿಯಲ್ಲೇ ಎಲ್ಲೋ ಒಂದು ಕಡೆ ಬೆಂಕಿ ಸ್ಟಾರ್ಟ್ ಆಗಿದೆ, ಆರಂಭವಾಗಿದೆ. ಬೆಂಕಿಯ ಕಿಡಿ ಬಾಗಿಲಿಂದಲೇ ಆರಂಭ ಆಗಿರೋದ್ರಿಂದ ಬೇರೆ ಬೇರೆ ಕಡೆಗೂ ಸಹ ಹರಡಲಿಕ್ಕೆ ಅವಕಾಶ ಆಯಿತು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಯಾಕಂತ ಹೇಳಿದ್ರೆ ಇವರು ಕಳೆದ 2 ದಿನದ ಹಿಂದಷ್ಟೇ, ಅಂದರೆ ಮೊನ್ನೆ ಅಷ್ಟೇ ಅಮೆರಿಕದಿಂದ ವಾಪಸ್ ಆಗಿರ್ತಾರೆ. ಅಮೆರಿಕದಿಂದ ಬಂದಂಥ ಸಂದರ್ಭದಲ್ಲಿ ಪ್ಯಾಕಿಂಗ್ ಏನು ಮಾಡಿ ಬಂದಿರ್ತಾರೆ ಎಲ್ಲವನ್ನ ಸಹ ಅಲ್ಲೇ ಇಟ್ಟಿರ್ತಾರೆ. ಜೊತೆಗೆ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯಲ್ಲಿ ಕೆಲವೊಂದಷ್ಟು ದೀಪಗಳನ್ನು ಸಹ ಹಚ್ಚಿದ್ರು. ಇವುಗಳ ಹಬೆ ಇರ್ಬೋದು, ಮತ್ತೊಂದು ಕಡೆ UPS ಸ್ಫೋಟ, ಇವೆಲ್ಲ ಸಹ ಎಲ್ಲೋ ಒಂದು ಕಡೆ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಆ ಬ್ಯಾಗ್ಗಳೇನಿದ್ವು ಅದು ಕರಡಿರ್ಬೋದು. ಜೊತೆಗೆ ಅಲ್ಲಿದ್ದಂಥ ಫರ್ನಿಚರ್, ಬಹಳ ಮುಖ್ಯವಾಗಿ ಮನೆಗೆ ವುಡನ್ ವರ್ಕ್ ಅಂದರೆ POP ಏನಿತ್ತು ಇದರ ಒಂದು ವರ್ಕ್ ಸಹ ಜಾಸ್ತಿ ಇತ್ತು. ಈ ನಿಟ್ಟಿನಲ್ಲಿ ಅದಕ್ಕೆ ಹರಡಿ ವೇಗವಾಗಿ ಬೆಂಕಿ ಹರಡಲಿಕ್ಕೆ ಕಾರಣವಾಗಿರ್ಬೋದು. ಈ ನಿಟ್ಟಿನಲ್ಲೂ ಸಹ ಅವರಿಬ್ಬರು ಆಚೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ಸಿಲುಕಿ ದೊಡ್ಡ ಮಟ್ಟದ ಅವಘಡಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲವೂ ಸಹ ಇವತ್ತಿನ ತಂಡಗಳೇನಿದೆ, FSL ಇರ್ಬೋದು, ಪೊಲೀಸ್ ಇಲಾಖೆ, ಜೊತೆಗೆ ಅಗ್ನಿಶಾಮಕ, ಇವೆಲ್ಲರ ತನಿಖೆಯ ನಂತರ ಏನಾಗಿದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಸಿಗುವಂಥದ್ದು. ಓಕೆ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗೆ.